BMTC ಅವರು ಇದುವರೆಗೆ ಒಬ್ಬರನ್ನ ಬಂದು ಏನಾಗಿದೆ ಏನಿಲ್ಲ ಇದುವರೆಗೆ ಒಬ್ಬರ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಯಾರನ್ನ ಆಯ್ತಾರ ಅಲ್ಲಿ ಸ್ಪಾಟಲ್ಲಿ ಎಲ್ಲ ಓಡೋಗ್ಯಾರ. ಅವ್ರ BMTC ಅವರ ಅಧಿಕಾರಿಗಳು ಏನಿದಾರ ಅವ್ರು ಬಂದು ಮಾತಾಡಬೇಕು ನಮ್ಮ ಹತ್ರ. ಒಬ್ಬರಾದರೂ ಇದುವರೆಗೆ ಬಂದಾರ ಏನಾಗಿದೆ ಏನಿಲ್ಲ ಅವ್ರ ಬಗ್ಗೆ ಕಾಳಜಿ ತೊಗೊಂಡಾರ ಅವರು. BMTC ಅದೇ ಥರ ನಾವು ಓಡಿಸೋದು ಗಾಡಿಗಳು. ಹಾಂ ಆಗಿದೆ, ಬಟ್ ಆದರೂ ಅವ್ರು ಯಾರೇ ರೆಸ್ಪಾನ್ಸ್ ಇದೆಯಾ ಅವ್ರದ್ದು? ರೆಸ್ಪಾನ್ಸ್ ಒಬ್ಬರನ್ನ ಬಂದು ರೆಸ್ಪಾನ್ಸ್ ಮಾಡಿದ ಯಾರು ಮಾಡಿಲ್ಲ ಇಲ್ಲಿ ಇದುವರೆಗೆ. ಒಬ್ಬರನ್ನ ಬಂದಾರ ಇದುವರೆಗೆ ಅಧಿಕಾರಿಗಳು. ಯಾರನ್ನ ಅಧಿಕಾರಿಗಳು? ಪೊಲೀಸ್ ಅವರು ಏನು ಹೇಳ್ತಾರೆ? ಅವ್ರು ಬರ್ಬೇಕು ನಾವು ಮಾತಾಡ್ಬೇಕಂತಾರೆ. ನಾವೇನು ಮಾತಾಡೋಣ ಹೊರ್ತಾ ಇವ್ರು ಬಂದ್ರಲ್ಲ ನಾವು ಮಾತಾಡೋಕೆ. ಅದಲ್ಲದೆ ಅದೇ ಗಾಡಿ ಆ ರೂಟಲ್ಲಿ ಬರ್ಬೇಕಾದ್ರೆ ಅಲ್ಲಿ ಇರೋ ಪ್ರಯಾಣಿಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಗಾಡಿಯಲ್ಲಿ ಅದೇ ಡ್ರೈವರು ತುಂಬಾ ಕೇರ್ಲೆಸ್ ಆಗಿ ಡ್ರೈವಿಂಗ್ ಮಾಡಿ 3-4 ಕಡೆ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ಕೊಂಡು ಬಂದಿದ್ದಾರೆ. ಅದೇ ಬಸ್ಸಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರು ಹೇಳಿದ್ದಾರೆ ಈ ಮಾತನ್ನ. ಪೊಲೀಸರಿಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಘಟನೆ ಆಗಕ್ಕಿಂತ ಮುಂಚೆ ಆ ರೂಟಲ್ಲಿ 3-4 ಕಡೆ ಆತರ ಆಗ್ತಿದಂತೆ. ಅವರು ಅಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ರಂತೆ ಆ ಡ್ರೈವರು. ಇಷ್ಟ ಬಂದಂಗೆ ಈ ತರ ಡ್ರೈವಿಂಗ್ ಮಾಡಿದ್ರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇದಕ್ಕೆ ಯಾರು ಕೇಳೋರಿಲ್ವಾ? ಇದಕ್ಕೆ ಯಾರು ಹೊಣೆ? ಇದನ್ನ ನೆಗ್ಲೆಕ್ಟ್ ಮಾಡ್ತಾನೆ ಇದೀವಿ, ಆಗ್ತಾನೆ ಇದೆ ಬಿಡಿ ಅಂತೇಳಿ ತುಂಬಾ ಕೇರ್ಲೆಸ್ ಆಗಿ ತಗೊಂಡಿದೀವಿ. ಬಟ್ ಎಲ್ಲಾ ಜೀವಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ. ಮತ್ತೆ ಹ್ಯುಮ್ಯಾನಿಟೇರಿಯನ್ ಎಲ್ರಿಗೂ ಇರಬೇಕು. ದಯಮಾಡಿ BMTCಯ ಅಧಿಕಾರಿಗಳಿಗೆ ನಿಮ್ಗೆ ಕಳಕಳಿಯ ವಿನಂತಿ, ದಯಮಾಡಿ ಇದಕ್ಕೆ ಕನ್ಸರ್ನ್ ಯಾರು ಆಫೀಸರ್ ಇದ್ದಾರೋ ದಯಮಾಡಿ ಇದನ್ನೆಲ್ಲ ನಿಲ್ಲಿಸ್ಬೇಕು. ನೀವು ಸ್ವಲ್ಪ ಡ್ರೈವರ್ಗಳಿಗೆ ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ತರ ಡ್ರೈವಿಂಗ್ ಮಾಡೋದಂತೇಳಿ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಇದನ್ನ ಅವರು ತಿಳ್ಕೊಂಡು ಸ್ವಲ್ಪ ಪ್ರಯಾಣಿಕರು ಆಗಿರ್ಲಿ, ಒಳಗಡೆ ಬಸ್ಸಲ್ಲಿರೋರು ಆಗಿರ್ಲಿ, ಅವ್ರ ಪಕ್ಕ ಯಾತ್ರಿಗಳು ಯಾರ ಜೊತೆಗೆ ಹೋಗ್ತಿರ್ತಾರೆ ಅವ್ರ ಬಗ್ಗೆನೂ ಸ್ವಲ್ಪ ಅವ್ರ ಕನ್ಸರ್ನ್ ಇರಬೇಕು. ರ್ಯಾಶ್ ಡ್ರೈವಿಂಗ್ ಅವ್ರು ಮಾಡಿ ಬೇರೆಯವ್ರ ಪ್ರಾಣ ತೆಗೆಯೋದಲ್ಲ. ದಯಮಾಡಿ ನಿಮಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವು ಸ್ವಲ್ಪ ಇದನ್ನು ಸರ್ಕ್ಯುಲೇಟ್ ಮಾಡಿ ನಮ್ಮಂತ ಬಡವರಿಗಾಗಿರ್ಲಿ ಈ ತರ ಅನ್ಯಾಯ ಆದವರಿಗೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ಕೊಡ್ತೀನಿ. ಅಶೋಕ್ ಅಂತೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.